ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇನ್ಸ್ಟಾಗ್ರಾಮಲ್ಲಿ ಒಂದು ಹೊಸ ಫೀಚರ್ನ ಆ್ಯಡ್ ಮಾಡಿದ್ದಾರೆ. ಸೊ ಇವಾಗ ತುಂಬ ಜನರು ಇನ್ಸ್ಟಾಗ್ರಾಮಲ್ಲಿ ಏನಪ್ಪ ಅಂದರೆ ಬರೀ ವೀಡಿಯೋಸ್ ನೋಡ್ತಾ ಇರ್ತಾರೆ, ಅಂದರೆ ರೀಲ್ಸ್ ನೋಡ್ತಾ ಇರ್ತಾರೆ, ವೀಡಿಯೋಸ್ ಏನೂ ಅಪ್ಲೋಡ್ ಮಾಡೋದಿಲ್ಲ. ಸೊ ಅಂಥವ್ರಿಗೆ ಈ ಒಂದು ಫೀಚರ್ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಓಕೆನಾ. ಸೊ ಕ್ರಿಯೇಟರ್ಸ್ಗೆ ಅಷ್ಟೊಂದು ಯೂಸ್ ಆಗಲ್ಲ. ಸೊ ಏನಿದು ಹೊಸ ಫೀಚರ್ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ವಾಟ್ಸಪ್ಪಲ್ಲೂ ಕೂಡ ಒಂದು ಹೊಸ ಫೀಚರ್ನ ಆ್ಯಡ್ ಮಾಡಿದ್ದಾರೆ. ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ. ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಸೊ ಬನ್ನಿ, ಇವಾಗ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ದ್ಯಾಟ್ ನಿಮಗೆ ಇದೇ ಥರ ಅಪ್ಡೇಟ್ಸ್ಗಳು ನನ್ನ ಒಂದು ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಫಸ್ಟ್ ಥಿಂಗ್ ನೀವು ಪ್ಲೇಸ್ಟೋರಲ್ಲಿ ಹೋಗಿಬಿಟ್ಟು ಒಂದು ಸಲ ನಿಮ್ಮ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಅಪ್ಡೇಟ್ ಇದೆಯಾ ಅಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಏನಾದರೂ ಅಪ್ಡೇಟ್ ಅಂತ ಬಂದಿದ್ದರೆ ಅಪ್ಡೇಟ್ ಮಾಡ್ಕೊಳ್ಳಿ. ಇವಾಗ ನೀವು ನೋಡ್ತಾ ಇರ್ಬೋದು, ನನ್ನ ಇನ್ಸ್ಟಾಗ್ರಾಮ್ ಇವಾಗ ಅಪ್ಡೇಟೆಡ್ ಇದೆ. ಓಕೆನಾ. ಸೊ ಗೈಸ್, ಇವಾಗ ಏನಪ್ಪ ಅಂತಂದರೆ ಏನು ಹೊಸ ಫೀಚರ್ ಇದೆ, ನೀವು ಇವಾಗ ರೀಲ್ಸ್ ಎಲ್ಲ ನೋಡ್ತಾ ಇರ್ತೀರಲ್ವ, ನಿಮ್ಮದೇ ರೀಲ್ಸ್ ಆಗಿರ್ಬೋದು, ಬೇರೆಯವರ ರೀಲ್ಸ್ ಆಗಿರ್ಬೋದು. ಸೊ ರೀಲ್ಸ್ ನೋಡುವಾಗ ಇಲ್ಲಿ ನಿಮಗೆ ಕೆಳಗಡೆ 3 ಡಾಟ್ಸ್ ಕಾಣಿಸುತ್ತೆ. ಸೊ ಇದರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ನೀವು ನೋಡ್ಬೋದು ಆಟೋ ಸ್ಕ್ರಾಲ್ ಅಂತ. ಇದೊಂದು ಹೊಸ ಫೀಚರ್ ಬಂದಿರೋದು. ಆಟೋ ಸ್ಕ್ರೋಲ್ ಅಂದರೆ ಆಟೋಮೆಟಿಕ್ಕಾಗಿ ಸ್ಕ್ರೋಲ್ ಆಗುತ್ತೆ. ನಮಗೆ ವೀಡಿಯೋಸಲ್ಲಿ ಸ್ಕ್ರೋಲ್ ಮಾಡೋ ಅವಶ್ಯಕತೆ ಇರಲ್ಲ. ಇವಾಗ ನಾನು ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಆಟೋ ಸ್ಕ್ರೋಲ್ ಇವಾಗ ಆಫ್ ಇದೆ. ಸೊ ನಾನಿಲ್ಲಿ ಆನ್ ಮಾಡ್ಕೊಳ್ತೀನಿ. ಓಕೆ, ಆನ್ ಮಾಡಿಬಿಟ್ಟು ಬ್ಯಾಕ್ ಬರ್ತೀನಿ. ಸೊ ಇವಾಗ ನೀವು ನೋಡ್ಬೋದು, ಈ ಒಂದು ರೀಲ್ ಇವಾಗ ನಡೀತಾ ಇದೆ. ನಾನು ಸ್ಕ್ರೀನ್ಗೆ ಇನ್ನೂ ಟಚ್ ಮಾಡ್ತಾ ಇಲ್ಲ. ಆಟೋಮೆಟಿಕ್ಕಾಗಿ ಆ ರೀಲ್ ಮುಗ್ದಿದ ತಕ್ಷಣ ಇನ್ನೊಂದು ರೀಲ್ ಬರುತ್ತೆ. ಓಕೆನಾ. ಮೊದಲೆಲ್ಲ ಹೇಗಿರ್ತಿತ್ತು, ಈ ರೀಲ್ ನಡೀತಾ ಇದೆ ಅಂತಂದರೆ ಅದು ಕಂಪ್ಲೀಟ್ ಆದಿದ ಮೇಲೆ ಕೂಡ ರಿಪೀಟ್ ಅದೇ ಬರ್ತಾಯಿತ್ತು, ಹೌದಲ್ವ. ನಾವು ಸ್ಕ್ರಾಲ್ ಮಾಡಿದರೆ ಮಾತ್ರ ನೆಕ್ಸ್ಟ್ ರೀಲ್ ಬರ್ತಾಯಿತ್ತು. ಇವಾಗ ನಾವು ಸ್ಕ್ರಾಲ್ ಮಾಡೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ಕಾಗಿ ಅದು ಸ್ಕ್ರಾಲ್ ಆಗ್ತಾ ಹೋಗುತ್ತೆ. ಸೊ ಇವಾಗ ಸುಮ್ಮನೆ ಕೂತ್ಕೊಂಡು ರೀಲ್ಸ್ ಯಾರೆಲ್ಲ ನೋಡ್ತಾರೆ ನೋಡಿ, ಸೊ ಅವ್ರಿಗೆ ಇದೊಂದು ಬೆಸ್ಟ್ ಫೀಚರ್ ಅಂತಲೇ ಹೇಳ್ಬೋದು ಅಲ್ವಾ. ಆರಾಮಾಗಿ ಒಂದು ಕಡೆ ಮೊಬೈಲ್ನ ಇಟ್ಟು ಆರಾಮಾಗಿ ರೀಲ್ಸ್ ನೋಡಿಕೊಂಡು ಕೂಡ್ಬೋದು. ಓಕೆ. ಸೊ ಈ ಫೀಚರ್ ನಿಮಗೆ ಬಂದಿದೆಯಾ ಅಲ್ವಾ ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಫೀಚರ್ ಹೇಗೆ ಅನ್ನಿಸ್ತು ಅಂತ ಕೂಡ ತಿಳಿಸಿ. ಮತ್ತೆ ಸಿಗೋಣ ಇದೇ ಥರ ಅಪ್ಡೇಟ್ಸ್ಗಾಗಿ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.